ಹೊತ್ತಾರೆ ಎದ್ದು ಕುಳಿತು ಯಶೋದಮ್ಮ ಮುತ್ತ ಪೋಣಿಸುತ್ತಿದ್ದಳು. ಹತ್ತಿರದ ಕೃಷ್ಣ ಬಂದು ಒಂದು ಮುತ್ತು ತೆಗೆದುಕೊಂಡು ಸುತ್ತಲಿದ್ದ ಹುಡುಗರ ಸಹಿತ ಹಿತ್ತಲೊಳಗೆ ಬಿತ್ತಿಪೋದ. ಏನ ಪೇಳಲೆ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಪರಿಪರಿ ಚಿಂತೆಯಾದ ಯಶೋದಮ್ಮ ನಾರಿಯ ಕಳುಹಿದಳು. ಸಂದು ಸಂದಿಲಿ ಹುಡುಕಿ ಹುಡುಕಿ ಕಂದ ಕಾಣನೆಂದು ಬರಲು ಒಂದು ಕ್ಷಣದಲ್ಲಿ ಕೃಷ್ಣ ಬಂದು ಎದುರಾಗಿ ನಿಂದ. ಕಂದ ಏನ ಪೇಳಲೆ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಕಂದಯ್ಯನ ಕರ ಪಿಡಿದು ಯಶೋದಮ್ಮ ಕರೆತಂದಳರ ಮನೆಗೆ. ಕಂದ ಬಹಳ ಹಸಿದನೆಂದು ತುತ್ತು ಮಾಡಿ ಉಣಿಸಿದಳು. ಮುತ್ತು ಏನ ಮಾಡಿದೆ ಎಂದು ಸಿಟ್ಟಿನಿಂದ ಕೇಳಿದಳು. ಏನ ಪೇಳಲೆ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಹೆತ್ತ ತಾಯಿಯ ಕರೆದು ಹಿತ್ತಲೊಳಗೆ ಮುತ್ತಿನ ಗಿಡ ತೋರಿದ. ಪಂಟಿ ಪಂಟಿಗೆ 8 ಗೊಂಚು ಗೊಂಚು ಜೋಲು ತಿರಲು ಕಡಿದು ಕಡಿದು ರಾಶಿ ಹಾಕಿದ ಪರಮ ಪುರಂದರ ವಿಠಲರಾಯ. ಪಂಟಿ ಪಂಟಿಗೆ 8 ಗೊಂಚು ಗೊಂಚು ಜೋಲು ತಿರಲು ಕಡಿದು ಕಡಿದು ರಾಶಿ ಹಾಕಿದ ಪರಮ ಪುರಂದರ ವಿಠಲರಾಯ. ಏನ ಪೇಳಲೆ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಹೊತ್ತಾರೆ ಎದ್ದು ಕುಳಿತು ಯಶೋದಮ್ಮ ಮುತ್ತ ಪೋಣಿಸುತ್ತಿದ್ದಳು.